Hi friends, Nanu Maltesh. In this video, I am going to discuss about SSLC or 10th Standard Scoring Package March-April 2020. Subject Mathematics and the chapter is Surface Areas and Volumes. In this video, I am going to discuss about the chapter-wise question analysis of previous examinations like annual examinations March-April 2019, supplementary examinations June 2019, and the model question papers of 2019 set 1 and set 2, model question papers of 2020 set 1 and set 2, and preparatory examinations of February 2019. So even 7 question papers ಏನಿದೆ. So regarding this chapter, so ನಾನು ಏನು ಮಾಡಿದ್ದೀನಿ, ಕನ್ಸಾಲಿಡೇಟೆಡ್ ಕ್ವಶನ್ಸ್ on the basis of multiple choice questions and very short answer questions and short answer questions of 2 mark type and long answers questions of 3 mark type, 4 mark, 5 mark. So ನೋಡಿ ಇದರಲ್ಲಿ the specialty of this chapter is we get all types of questions. So 1 mark MCQ, 1 mark very short answer questions and 2 mark, 3 mark, 4 mark, ಈ ಒಂದು 5 mark also. ಸೊ ಆಗ ಎಲ್ಲ ಟೈಪ್ ಕ್ವಶನ್ಸ್ ಇರೋದ್ರಿಂದ ಈ ಒಂದು ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗೆ ಯು ಕಾನ್ಸಂಟ್ರೇಟ್ ಆನ್ ದಿಸ್ ಚಾಪ್ಟರ್, ಅದು ಭಾಳ ಇಂಪಾರ್ಟೆಂಟು ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಬಿಫೋರ್ ದಟ್ ಇಲ್ಲಿ ಏನಪ್ಪ ಅಂತಂದರೆ ಈ ಒಂದು ಚಾಪ್ಟರ್ನಲ್ಲಿ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ಮೇಯ್ನ್ ಆಗಿ ನಾವು ಫಾರ್ಮುಲೆಗಳನ್ನು ತಿಳ್ಕೊಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಯಾವ್ಯಾವ್ದ ಒಂದು ವಾಲ್ಯೂಮ್ಸು ಮತ್ತು ಸರ್ಫೇಸ್ ಏರಿಯಾಸ್ಗಳು ಮತ್ತು ವಾಲ್ಯೂಮ್ಸ್ಗಳು, ಯಾವ ಸಾಲಿಡ್ಗಳ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸನ್ನು ಕಂಡುಹಿಡ್ಕೊಳ್ತೀವಿ ಅಂತಂದ್ರೆ ಇದರಲ್ಲಿ ಜನರಲಿ ಕ್ಯೂಬ್ ಆ್ಯಂಡ್ ಕ್ಯೂಬಾಯ್ಡ್, ಮತ್ತು ಕೋನ್, ಸಿಲಿಂಡರ್, ಹೆಮಿಸ್ಪಿಯರ್ ಆ್ಯಂಡ್ ಸ್ಪಿಯರ್. ಸೊ ಈ ಒಂದು ಇದಲ್ದೇನೆ ಫ್ರಸ್ಟಮ್ ಆಫ್ ಎ ಕೋನ್, ಸೊ ಅದು ಕೂಡ ಇನ್ಕ್ಲೂಡ್ ಆಗುತ್ತೆ. ಯಾಕಂದ್ರೆ 3 and 4 mark 5 mark ಕೂಡ ಕೆಲವು ಕ್ವಶನ್ಸ್ಗಳನ್ನು ಫ್ರಸ್ಟಮ್ ಮೇಲೆ ಕೇಳ್ತಾರೆ ಎನ್ನುವಂಥದ್ದು. ಸೊ ಇದರಲ್ಲಿ ಯಾವ್ಯಾವ ಏರಿಯಾಗಳನ್ನು ಕೇಳ್ತಾರೆ ಮತ್ತು ವಾಲ್ಯೂಮನ್ನು ಕೇಳ್ತಾರೆ ಅಂತಂದರೆ, ಸೊ ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಕೂಡ ಕರಿತೀವಿ. ನಂತರ ಟೋಟಲ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್. ಸೊ ಪ್ರತಿ ಒಂದು ಸಾಲಿಡ್ಗೂ ಕೂಡ ನೋಡಿ ಈ ಒಂದು 3 ಕರ್ವ್ಡ್, ಟೋಟಲ್ ಆ್ಯಂಡ್ ವಾಲ್ಯೂಮ್. ಸೊ ಈ ಫಾರ್ಮುಲಾಗಳು ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಇದಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಯಾವುದಪ್ಪ ಅಂತಂದರೆ ನಾವೀಗ ಫಾರ್ಮುಲಾ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಫಸ್ಟ್ ಕ್ಯೂಬಾಯ್ಡ್ನ ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಪ್ಪ ಅಂತಂದರೆ 2h × L+B² ಯೂನಿಟ್ಸ್. ಆಮೇಲೆ ಈ ಒಂದು ಕ್ಯೂಬಾಯ್ಡ್ನ ಟೋಟಲ್ ಸರ್ಫೇಸ್ ಏರಿಯಾ 2 × LB+BH+HL² ಯೂನಿಟ್ಸ್. ಈ ಕ್ಯೂಬಾಯ್ಡ್ನ ವಾಲ್ಯೂಮ್ ಫಾರ್ಮುಲಾ ಏನು ಅಂತಂದ್ರೆ LBH, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಕ್ಯೂಬಿಕ್ ಯೂನಿಟ್ಸ್. ನೋಡಿ ಯಾವಾಗಲೂ ಕೂಡ ವಾಲ್ಯೂಮನ್ನು ಕ್ಯೂಬಿಕ್ ಯೂನಿಟ್ಸ್ ಅಲ್ಲಿ ಹೇಳ್ತೀವಿ, ಏರಿಯಾವನ್ನು ಸ್ಕ್ವೇರ್ ಯೂನಿಟ್ಸ್ ಅಲ್ಲಿ ಹೇಳ್ತೀವಿ ಅಂತಕ್ಕಂಥದ್ದು. ನಂತರ ಕ್ಯೂಬ್ಗೂ ಕೂಡ 3 ಫಾರ್ಮುಲೆ. ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ 4a² ಯೂನಿಟ್ಸ್. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಪ್ಪಾ ಅಂದ್ರೆ 6a² ಯೂನಿಟ್ಸ್. ಅಂಡ್ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಅಂತಂದ್ರೆ A³ ಕ್ಯೂಬಿಕ್ ಯೂನಿಟ್ಸ್. ಸೊ ನೋಡಿ ಈ 3 ಒಂದು ಫಾರ್ಮುಲೆಗಳನ್ನು ಕೂಡ ಚೆನ್ನಾಗಿ ನೀವು ನೆನಪಲ್ಲಿ ಇಟ್ಕೋಬೇಕು. ಯಾಕಂತಂದ್ರೆ ಪ್ರಾಬ್ಲಮ್ಗಳನ್ನು ವೆನೆವರ್ ಯು ಗೋ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ದಿಸ್ ಚಾಪ್ಟರ್, ವಿತೌಟ್ ನೋಯಿಂಗ್ ದೀಸ್ ಫಾರ್ಮುಲೆ ಯು ಡು ನಾಟ್ ಡೂ ಎನಿ ಪ್ರಾಬ್ಲಮ್ಸ್. ಸೊ ಆ ರೀತಿ ಸಿಚುಯೇಷನ್ ಇರೋದ್ರಿಂದ ಸೊ ಇದನ್ನ ಫಾರ್ಮುಲೆಗಳು ತುಂಬ ಇಂಪಾರ್ಟೆಂಟ್. ಇದು ಅಪಾರ್ಟ್ ಫ್ರಮ್ ದೀಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲೆ ಯಾವುದಪ್ಪ ಅಂತಂದ್ರೆ ಈ ಕೋನು, ಆಮೇಲೆ ಸಿಲಿಂಡರ್, ಮತ್ತೆ ಹೆಮಿಸ್ಪಿಯರ್ ಅಂಡ್ ಸ್ಪಿಯರ್. ಸೊ ಫಸ್ಟ್ ಇದರಲ್ಲೂ ಕೂಡ ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂಡ್ ಟೋಟಲ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಸೊ 3 ಕೂಡ ಇಲ್ಲಿ ಒಂದೊಂದು ಪ್ರತಿಯೊಂದು ಸಾಲಿಡ್ಗೂ ಕೂಡ ತಿಳ್ಕೋಬೇಕಾಗ್ತದೆ. ಸೊ ಫಸ್ಟ್ ಯಾವ್ದಪ್ಪ ಅಂದ್ರೆ ಕೋನ್ದು ಕರ್ವ್ಡ್ ಸರ್ಫೇಸ್ ಏರಿಯಾ πRL² ಯೂನಿಟ್ಸ್. ಆಮೇಲೆ ಇದೇ ಕೋನ್ದು ಟೋಟಲ್ ಸರ್ಫೇಸ್ ಏರಿಯಾ πR × R+L ಅಂಡ್ ವಾಲ್ಯೂಮ್ ಆಫ್ ದಿ ಕೋನ್ 1/3 πr² H.
ಕ್ಯೂಬಿಕ್ ಯೂನಿಟ್ಸ್ ಆಗುತ್ತೆ. ನಂತರ ಸಿಲಿಂಡರ್ಗೆ ಸಂಬಂಧಪಟ್ಟಂತೆ 2πr(h) ಸ್ಕ್ವೇರ್ ಯೂನಿಟ್ಸು ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ. ಸಿಲಿಂಡರ್ನ ಟೋಟಲ್ ಸರ್ಫೇಸ್ ಏರಿಯಾ 2πr(r+h) ಸ್ಕ್ವೇರ್ ಯೂನಿಟ್ಸ್. ಈ ಸಿಲಿಂಡರ್ನ ವಾಲ್ಯೂಮ್ πr²h ಕ್ಯೂಬಿಕ್ ಯೂನಿಟ್ಸ್ ಆಗುತ್ತೆ. ಇನ್ ದ ಸೇಮ್ ಟೈಪ್ ಹೆಮಿಸ್ಪಿಯರ್, ಇದರ ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ 2πr², ಟೋಟಲ್ ಸರ್ಫೇಸ್ ಏರಿಯಾ 3πr² ಅಂಡ್ ವಾಲ್ಯೂಮ್ ಆಫ್ ದಿ ಹೆಮಿಸ್ಪಿಯರ್ 2/3πr³ ಕ್ಯೂಬಿಕ್ ಯೂನಿಟ್ಸ್ ಆಗುತ್ತೆ. ಅದೇ ರೀತಿ ಸ್ಪಿಯರ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟರಲ್ ಸರ್ಫೇಸ್ ಏರಿಯಾದ 4πr² ಅಂಡ್ ಟೋಟಲ್ ಸರ್ಫೇಸ್ ಏರಿಯಾ ಈಸ್ ಸೇಮ್ ಆಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಂದ್ರೆ ಫಾರ್ಮುಲಾಗಳು ಕೂಡ ಸೇಮ್ ಇರುತ್ತೆ. ದಟ್ ಆಲ್ಸೋ ಈಕ್ವಲ್ ಟು 4πr² ಸ್ಕ್ವೇರ್ ಯೂನಿಟ್ಸ್. ಅಂಡ್ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ದಟ್ ಈಸ್ 4/3πr³ ಕ್ಯೂಬಿಕ್ ಯೂನಿಟ್ಸ್ ಅಂತ ಇರುತ್ತೆ. ನೋಡಿ, ಈ ಫಾರ್ಮುಲಾ ಕೂಡ ತುಂಬಾ ಚೆನ್ನಾಗಿ ತಿಳ್ಕೊಬೇಕಾಗ್ತದೆ. ನಂತರ ಯಾವುದು ಫ್ರಸ್ಟಮ್ ಆಫ್ ಎ ಕೋನ್. ಫ್ರಸ್ಟಮ್ ಆಫ್ ಎ ಕೋನ್ದು ಕೂಡ 2 ಏನು ಏರಿಯಾಸ್ ಮತ್ತೆ ಒಂದು ವಾಲ್ಯೂಮ್. ಸೊ ಅಲ್ಲಿಗೆ ಫಸ್ಟ್ ಏನಪ್ಪಾ ಅಂತಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಫ್ರಸ್ಟಮ್ ಆಫ್ ಎ ಕೋನ್ದು ಏನಪ್ಪಾ ಅಂದ್ರೆ π×r1+r2 L ಸ್ಕ್ವೇರ್ ಯೂನಿಟ್ಸ್. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಫ್ರಸ್ಟಮ್ ಆಫ್ ಎ ಕೋನ್ ಅದು ಏನಪ್ಪಾ ಅಂದ್ರೆ π×r1+r2 L ಪ್ಲಸ್ πr1² ಪ್ಲಸ್ πr2² ಸ್ಕ್ವೇರ್ ಯೂನಿಟ್ಸ್. ನೋಡಿ, ಈ ಫಾರ್ಮುಲಾ ಸ್ವಲ್ಪ ಲೆಂತಿ ಆಗಿದೆ, ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅದೇ ರೀತಿ ವಾಲ್ಯೂಮ್ ಆಫ್ ಎ ಫ್ರಸ್ಟಮ್ ಆಫ್ ಎ ಕೋನ್ ದಟ್ ಈಸ್ 1/3πh ಇಂಟು r1² ಪ್ಲಸ್ r2² ಪ್ಲಸ್ r1 ಇಂಟು r2 ಕ್ಯೂಬಿಕ್ ಯೂನಿಟ್ಸ್ ಅಂತ. ನೋಡಿ, ಎಲ್ಲ ಫಾರ್ಮುಲೆಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ನಂತರ ಇದರಲ್ಲೇನೆ ಯಾವ್ದಪ್ಪ ಅಂದ್ರೆ ಈ ಕೋನ್ದಲ್ಲಿ ಮತ್ತೊಂದು ಇದು ಅಡಿಷನಲ್ ಫಾರ್ಮುಲಾ ಯಾವ್ದಪ್ಪ ಅಂತಂದ್ರೆ ಸ್ಲ್ಯಾಂಟ್ ಹೈಟ್ ಆಫ್ ಕೋನ್. ಸ್ಲ್ಯಾಂಟ್ ಹೈಟ್ ಆಫ್ ಕೋನ್ L is equal to √r² ಪ್ಲಸ್ h². ಪೈಥಾಗರಸ್ ಒಂದು ಥಿಯರಮ್ ಅನ್ನ ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋ ಅಂತ ರೀತಿನಲ್ಲಿ ಸೊ ಒಂದು ಸ್ಲ್ಯಾಂಟ್ ಹೈಟ್ ಕಂಡಿಡ್ಕೋಬೇಕಾದ್ರೆ L ಕಂಡಿಡ್ಕೋಬೇಕಾದ್ರೆ ಆ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ನಂತರ ಈ ಫ್ರಸ್ಟಮ್ ಆಫ್ ಎ ಕೋನ್ ಅಲ್ಲೂ ಕೂಡ ಸ್ಲ್ಯಾಂಟ್ ಹೈಟ್ ಬೇಕು ಅಂತಂದ್ರೆ L is equal to √h² ಪ್ಲಸ್ r1 ಮೈನಸ್ r2 ಹೋಲ್ ಸ್ಕ್ವೇರ್. ನೋಡಿ, ಇದು ಕೂಡ ಇದು ಫ್ರಸ್ಟಮ್ ನಲ್ಲಿ ಇರ್ತಕ್ಕಂಥ ಒಂದು ಏನೋ ಸ್ಲ್ಯಾಂಟ್ ಹೈಟ್. ಸೊ ಅದನ್ನು ಕಂಡಿಡ್ಕೊಳ್ಳೋಕೆ ಸೊ ಆ ಫಾರ್ಮುಲಾವನ್ನ ನಾವು ಬಳಸ್ತೀವಿ. ನೋಡಿ, ಇಷ್ಟು ಫಾರ್ಮುಲಾ ಇವೆಷ್ಟು ಕೂಡ ಏನು ಈ ಕನ್ಸಾಲಿಡೇಟೆಡ್ ಫಾರ್ಮುಲಾ ಈಗ ನಾನು ಏನು ಹೇಳಿದೆ ಅವನ್ನ ತುಂಬಾ ಚೆನ್ನಾಗಿ ನೀವು ಒಂದು ಕಡೆ ಬರ್ಕೊಂಡ್ಬಿಟ್ಟು ಚೆನ್ನಾಗಿ ಅವನ್ನ ನೆನಪಲ್ಲಿ ಇಟ್ಕೋಬೇಕು. ಸೊ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಫ್ 1 mark. ಫಸ್ಟ್ ಕ್ವಶನ್, the curved surface area of frustum of a cone is given by π×r1 plus r2 into L, π×r1 plus r2 into h, c π×r1 minus r2 into L, d π×r1 minus r2 into h. ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 1 ಅಲ್ಲಿ ಇದನ್ನ ಕೊಟ್ಟಿದ್ದಾರೆ. ಸೊ ಕರ್ವ್ಡ್ ಈಗ ತಾನೇ ನಾನು ಹೇಳಿದೆ, ಈಗಲೇ ಫಾರ್ಮುಲಾಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನೋಡಿ, ಅದು ಡೈರೆಕ್ಟ್ ಕ್ವಶನ್ ಆಗಿದ್ದನ್ನ ಕೇಳಿದ್ದಾರೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಫ್ರಸ್ಟಮ್ ಆಫ್ ಎ ಕೋನ್ ಯಾವ್ದಪ್ಪ ಅಂದ್ರೆ ಫಸ್ಟ್ ಒನ್ನೇನೆ π×r1 plus r2 into L. Option A is the right option. The formula used to find the curved surface area of a cone of radius r, height h and slant height L is CSA is equal to πRL, CSA is equal to 2π into r plus L, CSA is equal to 2πr into r plus h, CSA is equal to πr² h by 3. ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 1 ಅಲ್ಲಿ ಕೇಳಿದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ ಅಂತ ಅಂದ್ರೆ ಈಗ ತಾನೇ ನಾ ಡಿಸ್ಕಸ್ ಮಾಡೋದಲ್ಲ, ಆಪ್ಷನ್ ಎ CSA is equal to πRL ಸ್ಕ್ವೇರ್ ಯೂನಿಟ್ಸ್, ಅದು ರೈಟ್ ಆಪ್ಷನ್ ಆಗುತ್ತೆ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಎರಡು ಕೂಡ ಒಂದೇ ಹೆಸರೇನೆ. LSA ಆಫ್ ಎ ಸಿಲಿಂಡರ್ whose circumference is 44 centimeter and height 10 centimeter is 120 centimeter square, 440 centimeter square, 110 centimeter square, 220 centimeter square. ಪ್ರಿಪರೇಟರಿ ಫೆಬ್ರವರಿ 2019 ಅಲ್ಲಿ ಕೇಳಿದ್ದಾರೆ. ಸೊ ಸರ್ಕಂಫರೆನ್ಸ್ ಅಂತಂದ್ರೆ ನೋಡಿ, ಒಂದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್ ಗೊತ್ತು ಫಾರ್ಮುಲಾ 2πr(h). ಸೊ ಸರ್ಕಂಫರೆನ್ಸ್ ಅಂದ್ರೆ 2πr, ದಟ್ ಈಸ್ ಸರ್ಕಂಫರೆನ್ಸ್ 2πr is equal to 44 centimeter and h 10 centimeter. Just we multiply this 44 centimeter and 10 centimeter. ಸೊ ಅಲ್ಲಿಗೆ ಎಷ್ಟಾಗುತ್ತೆ 440 centimeter square. That is the option B. 440 centimeter square is the right option. ಪ್ರಿಪರೇಟರಿ ಫೆಬ್ರವರಿ 2019 ಅಲ್ಲಿ ಇದನ್ನ ಕೇಳಿದ್ದಾರೆ.
ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಆಫ್ 1 ಮಾರ್ಕ್. ನೋಡಿ ಇಲ್ಲಿ ಎಷ್ಟು 3 ಇದೆ ಅಂತಂದ್ರೆ ಒಂದು ಗೆಸ್ ಮಾಡ್ಬೋದು, ಒಂದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಅಂತಕ್ಕಂಥದ್ದನ್ನ. ವೆರಿ ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್ ಆಫ್ 1 ಮಾರ್ಕ್. ದ ರೇಡಿಯಸ್ ಆಫ್ ದ ಬೇಸ್ ಅಂಡ್ ಸ್ಲಾಂಟ್ ಹೈಟ್ ಆಫ್ ಎ ಕೋನ್ ಆರ್ 21 ಸೆಂಟಿಮೀಟರ್ ಅಂಡ್ 35 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಹೈಟ್ ಆಫ್ ದ ಕೋನ್. ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 2 ನಲ್ಲಿ ಕೇಳಿದಾರೆ. ನೋಡಿ ಇದನ್ನ ಪೈಥಾಗರಸ್ ಥಿಯರಮ್ ತರ ಇದನ್ನ ಅಪ್ಲೈ ಮಾಡ್ಕೋಬೇಕು ನಾವು. ರೇಡಿಯಸ್ ಅಂದ್ರೆ ಆರ್, ರೇಡಿಯಸ್ ಎಷ್ಟು 21 ಸೆಂಟಿಮೀಟರ್ ಅಂಡ್ ಹೈಟ್ ಎಚ್ 35 ಸೆಂಟಿಮೀಟರ್ ಅಂಡ್ ಫೈಂಡ್ ದ ಹೈಟ್ ಆಫ್ ದ ಕೋನ್ ಅಂದ್ರೆ ಈಗ ತಾನೇ ನಾನು ಹೇಳಿದೆ, ಒಂದು ಫಾರ್ಮುಲಾ ಹೇಳಿದೆ. ಫಾರ್ಮುಲಾ ಟು ಫೈಂಡ್ ದ ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್ ಅಂತ. ಅದೇನು L = √R² + H² ಏನೋ ಹೇಳಿದ್ನಲ್ಲ. ಸೊ ನೋಡಿ ಅದು ಫಾರ್ಮುಲಾ ಹಾಕೊಂಡ್ಬಿಟ್ಟು ಇಲ್ಲಿ ನೀವು ಕಂಡಿಡ್ಕೋಬೇಕಾಗುತ್ತೆ. ಸೊ ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 2 ನಲ್ಲಿ ಇದನ್ನ ಕೇಳಿದರೆ ಎನ್ನುವಂಥದ್ದು. Write the formula to calculate the curved surface area of the frustum of a cone. March 2019 ನೋಡಿ ಆನ್ಯುಯಲ್ ಎಕ್ಸಾಮಿನೇಷನ್ March 2019 ಅಲ್ಲಿ ಕೇಳಿದರೆ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ CSA ಆಫ್ ಎ ಫ್ರಸ್ಟಮ್ ಆಫ್ ಎ ಕೋನ್. ಸೊ ಈಗಾಗಲೇ ಹೇಳಿದ್ವಿ ಇದನ್ನ π × R1 + R2 × L. ರಿಪೀಟೆಡ್ ಕ್ವಶನ್ ಇದು. ಎ ಸಾಲಿಡ್ ಪೀಸ್ ಆಫ್ ಐರನ್ ಈಸ್ ಇನ್ ದ ಫಾರ್ಮ್ ಆಫ್ ಕ್ಯೂಬಾಯ್ಡ್ ಆಫ್ ಡೈಮೆನ್ಷನ್ಸ್ 10 ಸೆಂಟಿಮೀಟರ್ × 5 ಸೆಂಟಿಮೀಟರ್ × 2 ಸೆಂಟಿಮೀಟರ್. ಫೈಂಡ್ ಇಟ್ಸ್ ವಾಲ್ಯೂಮ್. ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 1 ಅಲ್ಲಿ ಕೇಳಿದ್ದಾರೆ. ಸೊ ಒಂದು ಸಾಲಿಡ್ ಪೀಸ್ ಆಫ್ ಅದು ಕ್ಯೂಬಾಯ್ಡ್ದು ವಾಲ್ಯೂಮ್ ಫಾರ್ಮುಲಾ ನಾನು ಆಗ್ಲೇ ಡಿಸ್ಕಸ್ ಮಾಡಿದ್ವಿ. ಏನದು ಫಾರ್ಮುಲಾ ಅಂತಂದ್ರೆ ಜಸ್ಟ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಜಸ್ಟ್ ವಿ ಮಲ್ಟಿಪ್ಲೈ ದೀಸ್ ಥಿಂಗ್ಸ್. ಸೊ ಅಲ್ಲಿಗೆ ಎಷ್ಟು 100 cm³ ಏನೋ ಬರುತ್ತೆ. ಸೊ ಅಷ್ಟು ಬರೆದ್ರೆ 1 ಮಾರ್ಕ್ ಇರುತ್ತೆ. ರೈಟ್ ದಿ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್. Write the formula to find the volume of the sphere. Model question paper 2020 set 2 ನಲ್ಲಿ ಕೇಳಿದ್ದಾರೆ. ಸೊ V = 4/3 πr³ cubic units. ಏನು ಈಗಾಗಲೇ ಡಿಸ್ಕಸ್ ಮಾಡುವಲ್ಲ ನೋಡಿ, ಆ ಫಾರ್ಮುಲಾ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತಾ ಇದೆ ನಮಗೆ. Write the formula used to find the surface area of the sphere. ಪ್ರಿಪರೇಟರಿ February 2019 ನೋಡಿ ಇಲ್ಲಿ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಅಂತಂದ್ರೆ ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಅದೇ ಫಾರ್ಮುಲಾ, ಆನ್ ಟೋಟಲ್ ಸರ್ಫೇಸ್ ಏರಿಯಾಗೂ ಸೇಮ್ ಫಾರ್ಮುಲಾ, ದಟ್ ಈಸ್ 4πr² ಸ್ಕ್ವೇರ್ ಯೂನಿಟ್ಸ್. ಅದನ್ನ ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ನೋಡಿ 5 ಕ್ವಶನ್ಸ್ ಇದೆ. ಸೊ ಇದು ಕೂಡ ಎಕ್ಸ್ಪೆಕ್ಟಿಂಗ್ ಈ ರೀತಿಯ ಒಂದು ವೆರಿ ಶಾರ್ಟ್ ಆನ್ಸರ್ ಕ್ವಶನ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆನ್ಯುಯಲ್ ಎಕ್ಸಾಮಿನೇಷನ್ ಅಲ್ಲಿ. ಶಾರ್ಟ್ ಆನ್ಸರ್ ಕ್ವಶನ್ಸ್ ಆಫ್ 2 ಮಾರ್ಕ್ ಟೈಪಿಗೆ ಬರೋಣ. ದ ವಾಲ್ಯೂಮ್ ಆಫ್ ಎ ಕ್ಯೂಬ್. Volume of a cube is 64 cm³. Find the total surface area of the cube. Model question paper 2019 set 1 ಅಲ್ಲಿ ಕೇಳಿದ್ದಾರೆ. ಇಲ್ಲಿ ವಾಲ್ಯೂಮ್ ಕೊಟ್ಟಿದ್ದಾರೆ, ಅದರಿಂದ ನಾವು ಏನ್ ಮಾಡಬೇಕು, ಆ ಕ್ಯೂಬ್ ವಾಲ್ಯೂಮ್ ಕೊಟ್ಟಿರೋದ್ರಿಂದ ಅದರ ಎಲ್ ಅನ್ನ ಕಂಡುಹಿಡ್ಕೋಬೇಕು. ಸೊ ಒಂದು ಸೈಡ್ ಲೆಂತ್ ಅನ್ನ ಕಂಡುಹಿಡ್ಕೊಂಡ್ರೆ ಯಾಕಂದ್ರೆ ಕ್ಯೂಬ್ ಅಲ್ಲಿ ಆಲ್ ಏನ್ ಎಡ್ಜಸ್ ಇದೆಯಲ್ಲ ಅವೆಲ್ಲ ಈಕ್ವಲ್ ಆಗಿರುತ್ತೆ. ಸೊ ಅಲ್ಲಿಗೆ L³ = 64, L = ಕ್ಯೂಬ್ ರೂಟ್ ಆಫ್ 64 ಅಂತಂದ್ರೆ ಎಷ್ಟು 4 ಬರುತ್ತೆ. ಸೊ ಅವಾಗ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಅಂದ್ರೆ ಫಾರ್ಮುಲಾ ಇದೆಯಲ್ಲ ಈಗ ತಾನೇ ಡಿಸ್ಕಸ್ ಮಾಡಿದ್ರೆ ಅದ್ರಲ್ಲಿ ಹಾಕೊಂಡ್ಬಿಟ್ಟು ಕಂಡುಹಿಡ್ಕೋಬೇಕು. ಸೊ ಮಾಡೆಲ್ ಕ್ವಶನ್ ಪೇಪರ್ 2019 set 1 ಅಲ್ಲಿ ಕೇಳಿದ್ದಾರೆ. ಎ ಸಿಲಿಂಡ್ರಿಕಲ್ ಕಾಪರ್ ರಾಡ್ ಆಫ್ ಡಯಾಮೀಟರ್ 1 ಸೆಂಟಿಮೀಟರ್ ಅಂಡ್ ಲೆಂತ್ 8 ಸೆಂಟಿಮೀಟರ್ ಇಸ್ ಡ್ರಾನ್ into a wire of length 18 meter of uniform thickness. Find the thickness of the wire. Model question paper 2019 set 2 ನಲ್ಲಿ ಇದನ್ನ ಕೇಳಿದರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಸಿಲಿಂಡ್ರಿಕಲ್ ಕಾಪರ್ ರಾಡ್ ಅನ್ನ ಮತ್ತೇನ್ ಮಾಡಿದ್ರೆ ವೈರ್ ಆಗಿ ಕನ್ವರ್ಟ್ ಮಾಡ್ಯಾರ. ಅಂದ್ರೆ ಎರಡರ ಒಂದು ವಾಲ್ಯೂಮ್ ಕೂಡ ಸೇಮ್. ವಾಲ್ಯೂಮ್ ಆಫ್ ದ ಸಿಲಿಂಡ್ರಿಕಲ್ ಕಾಪರ್ ರಾಡ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ವೈರ್. ಸೊ ಅವೆರಡೂ ಅದರಲ್ಲಿ ಏನ್ ಕೇಳಿದರೆ ಥಿಕ್ನೆಸ್ ಅಂದ್ರೆ ಇಟ್ ಇಂಡಿಕೇಟ್ಸ್ ಡಯಾಮೀಟರ್. ಸೊ ಆ ಡಯಾಮೀಟರ್ ಅನ್ನ ಕಂಡುಹಿಡ್ಕೋಬೇಕಂದ್ರೆ ರೇಡಿಯಸ್ ಕಂಡುಹಿಡ್ಕೋಬೇಕಾಗುತ್ತೆ. ಅವೆರಡನ್ನು ಕಂಪೇರ್ ಮಾಡಿಕೊಂಡು ನೀವು R ಅನ್ನ ಕಂಡುಹಿಡ್ಕೊಂಡು ನಂತರ D ಅನ್ನ ಕಂಡುಹಿಡ್ಕೋಬೇಕಾಗುತ್ತೆ. The radii of 2 circular ends of a frustum of a cone-shaped dustbin of 15 cm and 8 cm. If its depth is 63 cm, find the volume of the dustbin. March 2019 ಅಲ್ಲಿ ಕೇಳಿದ್ರೆ ಇಲ್ಲಿ radii of 2 circular ends of a frustum. ಸೊ ಅವುಗಳ ಫ್ರಸ್ಟಮ್ನ ಎಂಡ್ಸ್ನ ಇದು ರೇಡಿಯೈಗಳನ್ನ ಕೊಟ್ಟಿದ್ದಾರೆ. ಒಂದು 15 ಒಂದು 8. ಆಮೇಲೆ ಡೆಪ್ತ್ ಅಂದ್ರೆ ಇದು ನಥಿಂಗ್ ಬಟ್ ಹೈಟ್ 63 ಸೆಂಟಿಮೀಟರ್. ವಾಲ್ಯೂಮ್ ಅಂತಂದ್ರೆ ಫಾರ್ಮುಲಾ ಇದೆಲ್ಲ, ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಆಫ್ ಎ ಕೋನ್. ಸೊ ಅದರ ಫಾರ್ಮುಲಾ ಹಾಕೊಂಡು ಈ ವ್ಯಾಲ್ಯೂಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡ್ಕೋಬೇಕಾಗ್ತದೆ. 2 ಮಾರ್ಕ್ ಎಷ್ಟು ಈಸಿ ಇದೆ. ಮತ್ತೆ ಮಾರ್ಚ್ 2019 ಆನ್ಯುಯಲ್ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ.
ಸೊ ಪ್ರತಿಯೊಂದು ಲೆಕ್ಕಕ್ಕೂ ಕೂಡ ಫಾರ್ಮುಲಾ ಅಂತಕ್ಕಂಥದ್ದು ಬೇಕೇ ಬೇಕು. A metallic sphere of radius 9 cm is melted and recast into the shape of a cylinder of radius 6 cm. Find the height of the cylinder. June 2019 ಅಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಮೆಟಾಲಿಕ್ ಸ್ಪಿಯರ್ ಆಫ್ ರೇಡಿಯಸ್ ಅಂತ ಅಂದ್ರೆ ನೋಡಿ, ಇದೇನು ಕೊಟ್ಟಿರಲಿ, ಇದನ್ನ ಮೆಲ್ಟ್ ಮಾಡಿದ್ದಾರೆ ಅಂತಂದ್ರೆ ಇದು ವಾಲ್ಯೂಮ್ ಕಂಡು ಹಿಡ್ಕೋಬೇಕು. ಯಾವುದು? ವಾಲ್ಯೂಮ್ ಆಫ್ ದ ಸ್ಪಿಯರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಸಿಲಿಂಡರ್. ಸೊ ಅದರಲ್ಲಿ ಹೆಚ್ಚನ್ನ ನೀವು ಕಂಡಿಡ್ಕೋಬೇಕಾಗ್ತದೆ. ಸೊ ಅದನ್ನು ಕಂಪೇರ್ ಮಾಡಿ ಆ ಫಾರ್ಮುಲಾಗಳನ್ನ ಅದರಲ್ಲಿ ಏನು ಡೇಟಾಸ್ ಗಿವನ್ ಕೊಟ್ಟಿದ್ದಾರೆ, ಏನು ಕಂಡಿಡ್ಕೋಬೇಕು ಅದು ಮಾಡಿಕೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಮಾಡಬೇಕಾಗುತ್ತೆ. The faces of two cubes of volume 64 cm cube each are joined together to form a cuboid. Find the total surface area of the cuboid. June 2019. ನೋಡಿ, ಇಲ್ಲಿ ಟೂ ಕ್ಯೂಬ್ಸ್ ಅನ್ನ ಜಾಯಿನ್ ಮಾಡಿ ಕ್ಯೂಬಾಯ್ಡ್ ಮಾಡಿದ್ದಾರೆ. ಸೊ ಅದರ ಒಂದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್ ಅನ್ನ ಕಂಡುಹಿಡ್ಕೋಬೇಕು ಅಂದ್ರೆ ಫಾರ್ಮುಲಾ ಇದೆ. ಆ ಫಾರ್ಮುಲಾದಲ್ಲಿ ಅದರ ಒಂದು ಏನು ಫಾರ್ಮುಲಾದಲ್ಲಿ ಏನು ಹಾಕ್ಬೇಕು ಅದನ್ನು ಹಾಕ್ಬಿಟ್ಟು ಕಂಡುಹಿಡ್ಕೋ. ತುಂಬಾ ಈಸಿ ಇದೆ. ಜೂನ್ 2019 ಅಲ್ಲಿ ಇದನ್ನ ಕೇಳಿದ್ದಾರೆ. Curved surface area of right circular cylinder is 440 cm square. On the radius of its circular base is 7 cm. Find the volume of the cylinder. Model question paper 2020 set 2 ನಲ್ಲಿ ಇದನ್ನ ಕೇಳಿದ್ದಾರೆ. So curved surface area of a right circular cylinder. So 2 pi RH. 2 pi RH is equal to 440 cm square and R is 7. Find the volume of the cylinder. ನೋಡಿ ಇದರಲ್ಲಿ ಸೊ 2 pi RH ಅಲ್ಲಿ ಏನನ್ನ ಹಾಕೊಂಡು ಏನು ಕಂಡುಹಿಡ್ಕೋಬೇಕು ಅಂತ ನೋಡ್ಕೋಬೇಕಲ್ಲಿ, ಏನು ಡೇಟಾಸ್ ಕೊಟ್ಟಿದ್ದಾರೆ, ಏನು ಕಂಡುಹಿಡ್ಕೋಬೇಕು ಅಂತ ಕಂಡುಹಿಡ್ಕೊಂಡು ನಂತರ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಅಂತ ಅಂದ್ರೆ ದಟ್ ಈಸ್ ಪೈ ಆರ್ ಸ್ಕ್ವೇರ್ ಎಚ್ ಏನೋ ಬರುತ್ತೆ. ಸೊ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ನೀವು ವಾಲ್ಯೂಮ್ ಅನ್ನ ಕಂಡುಹಿಡಿಯಕ್ಕಾಗುತ್ತೆ. A drinking glass vessel is in the shape of frustum of a cone of height 14 cm. The diameters of its two circular ends are 4 cm and 2 cm. Find the capacity of the glass vessel. Preparatory February 2019. ನೋಡಿ, ಡ್ರಿಂಕಿಂಗ್ ಗ್ಲಾಸ್ ವೆಸಲ್ ಇನ್ ದ ಶೇಪ್ ಆಫ್ ಫ್ರಸ್ಟಮ್ ಅಂತ ಅಂದ್ರೆ ಸೊ ಅದ್ರ ಹೈಟ್ ಎಚ್ ಕೊಟ್ಟಿದ್ದಾರೆ 14 ಸೆಂಟಿಮೀಟರ್ ಅಂತ, ಡಯಾಮೀಟರ್ಸ್ ಕೊಟ್ಟಿದ್ದಾರೆ ಒಂದು 4 to ಅದನ್ನ ರೇಡಿಯೈಗಳಾಗಿ ಕನ್ವರ್ಟ್ ಮಾಡಿಕೊಂಡು ನಂತರ ಅದರ ಕೆಪಾಸಿಟಿ ಅಂದ್ರೆ ನಥಿಂಗ್ ಬಟ್ ವಾಲ್ಯೂಮ್. ಸೊ ಅವ್ರ ಫಾರ್ಮುಲಾ ಹಾಕೊಂಡು ಮಾಡ್ಕೊಳ್ತಕ್ಕಂಥದ್ದು. ನೋಡಿ, ಲಾಂಗ್ ಆನ್ಸರ್ ಕ್ವಶನ್ಸ್ ಆಫ್ 3 mark ಟೈಪಿಗೆ ಬರೋಣ. A cone is having its base radius 12 cm and height 20 cm. If the top of this cone is cut into form of a small cone of base radius 3 cm is removed, then the remaining part of the solid cone becomes a frustum. Calculate the volume of the frustum ಅಂತ. ಸೊ ನೋಡಿ, ತುಂಬಾ ಈಸಿ ಇದೆ. ಜೂನ್ 2019 ಅಲ್ಲಿ ಈಸಿ ಆಗಿರೋದನ್ನೇ 3 mark ಕೇಳಿದ್ದಾರೆ. ಇದು ಸೊ ಹೈಟ್ ಆಫ್ ದ ಏನು ಒಂದು ಕೋನ್ ಇದು. ಸೊ ಅದನ್ನ ಒಂದು ಸರ್ಟನ್ ಹೈಟ್ ಅಲ್ಲಿ ಏನ್ ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ. ಅದರ ರೇಡಿಯಸ್ ಕೊಟ್ಟಿದ್ದಾರೆ ಇದು R1. ನೋಡಿ, ಬೇಸ್ ರೇಡಿಯಸ್ 12 ಇದೆ, R1 ಇದು R2 3 ಇದೆ. ಸೊ H1 ಅಂತ ಅನ್ಕೋಣ. ಅವಾಗ ಇದು H2. ಇದು H1 ಅಂತ ಹೋದ್ರೆ H2 ಕಂಡುಹಿಡ್ಕೊಳ್ಳೋದು ಹೇಗೆ? R1/R2 is equal to H1/H2. ಆ ಫಾರ್ಮುಲಾ ಹಾಕ್ಬಿಟ್ಟು H2 ಗೊತ್ತಾಗುತ್ತೆ. ಸೊ ಅದು ಗೊತ್ತಾಯ್ತು ಅಂದ ತಕ್ಷಣ ಈ ಫ್ರಸ್ಟಮ್ ಹೈಟ್ ಗೊತ್ತಾದಂತ ತಕ್ಷಣ ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಫಾರ್ಮುಲಾ ಏನು 1/3 pi H ಏನು ಇದೆಯಲ್ಲ ಅದನ್ನ, ಸೊ ಅದನ್ನ ಹಾಕೊಂಡ್ಬಿಟ್ಟು ಮಾಡ್ಕೊಂಡ್ರೆ ನೋಡಿ 3 mark ಎಷ್ಟು ಈಸಿ ಆಗಿದೆ. ಅದು ನೋಡ್ಲಿಕ್ಕೆ ತುಂಬಾ ಲೆಂತಿ ಆಗಿದ್ರು ಕೂಡ ತುಂಬಾ ಈಸಿ ಆಗಿದೆ. A milk tank is in the shape of a cylinder with hemispheres of same radii attached to both ends of it as shown in figure. If the total height of the tank is 6 meter and the radius is 1 meter, calculate the maximum quantity of milk filled in the tank in liters. Pi is equal to 22/7. ಅದನ್ನೇ ತಗೋಬೇಕು ಅಂತ ಹೇಳಿ ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಆಫ್ ಮಿಲ್ಕ್ ಫಿಲ್ಡ್ ಇನ್ ದ ಟ್ಯಾಂಕ್ ಅಂತಂದ್ರೆ ಇದು ಇದರ ಒಂದು ವಾಲ್ಯೂಮ್ ಅನ್ನ ಕಂಡುಹಿಡಿಬೇಕು. ಸೊ ವಾಲ್ಯೂಮ್ ಕಂಡುಹಿಡಿಬೇಕು ಅಂತಂದ್ರೆ ನೋಡಿ, ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಟೂ ಹೆಮಿಸ್ಪಿಯರ್ಸ್. ಸೊ ಇದರ ಒಂದು ಹೆಮಿಸ್ಪಿಯರ್ನ ಒಂದು ವಾಲ್ಯೂಮು, ಇದರ ಹೆಮಿಸ್ಪಿಯರ್ನ ವಾಲ್ಯೂಮು ಪ್ಲಸ್ ಈ ಸಿಲಿಂಡರ್ನ ವಾಲ್ಯೂಮ್ ಮೂರನ್ನು ಆಡ್ ಮಾಡಿಬಿಟ್ರೆ ಸೊ ಯು ಗೆಟ್ ದ ಕೆಪಾಸಿಟಿ ಕ್ವಾಂಟಿಟಿ ಆಫ್ ಮಿಲ್ಕ್ ಫಿಲ್ಡ್ ಇನ್ ದ ಟ್ಯಾಂಕ್. ಸೊ ಪೈ ಅನ್ನ 22/7 ಆಗಿ ತಗೋಬೇಕು. ಇಲ್ಲಿ ಎರಡೂ ಕೂಡ ಏನಾಗ್ತದೆ ಅಂದ್ರೆ ಸಿಲಿಂಡ್ರಿಕಲ್ ಏನು ಇದು ಒಂದು ಬೇಸ್ ಸರ್ಫೇಸ್ ಇದೆಯಲ್ಲ ಅದು ಎರಡೂ ಕೂಡ ಸೇಮ್ ಇರುತ್ತೆ. ಈ ಒಂದು ಹೆಮಿಸ್ಪಿಯರ್ದು ಮತ್ತೆ ಸಿಲಿಂಡರ್ದು ಸೇಮ್ ಇರೋದ್ರಿಂದನೇ ಇದು ಈಸಿಯಾಗಿ ನಮಗೆ ಅದರ ರೇಡಿಯಸ್ಗಳನ್ನ ಕಂಡುಹಿಡ್ಕೊಳ್ಳೋಕೆ ಈಸಿ ಆಗುತ್ತೆ ಎನ್ನುವಂಥದ್ದು. A
flower vase is in the form of a frustum of a cone. The perimeter of its bases are 44 centimeter and 8.4 pi centimeter. If the depth is 14 centimeter, then find how much soil it can hold. ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 2 ನಲ್ಲಿ ಇದನ್ನ ಕೇಳಿದ್ದಾರೆ ಎನ್ನುವಂಥದ್ದು. ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ಪೆರಿಮೀಟರ್ಸ್ ಕೇಳಿದ್ದಾರೆ. ಪೆರಿಮೀಟರ್ಸ್ ಆರ್ ನಥಿಂಗ್ ಬಟ್ ಸರ್ಕಂಫರೆನ್ಸಸ್. 2πr is equal to 44 ಸೆಂಟಿಮೀಟರ್ ಇದು ಮೇಲಿಂದು, ಅಂಡ್ ಕೆಳಗಡೆ ಇರ್ತಕ್ಕಂಥ ಈ ಬೇಸು ಪೆರಿಮೀಟರ್ 8.4 pi centimeters. So 2πr is equal to 44, 2πr is equal to 2πr1 ಅಂತ ಅಂದ್ಕೋಣ, ಇದನ್ನು 2πr2 ಅಂತ ಅಂದ್ಕೋಣ. ಸೊ ಅವಾಗ R1 R2 ಗೊತ್ತಾಗ್ಬಿಡುತ್ತೆ ಅದರಲ್ಲಿ. ಸೊ ಗೊತ್ತಾದ ನಂತರ ಆಮೇಲೆ ಇದು ಡೆಪ್ತ್ ಅಂತ ಅಂದ್ರೆ ಇದನ್ನ ಹೈಟ್ ಅಂತ ತಿಳ್ಕೊಂಡು ಇದನ್ನು ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಆಫ್ ಎ ಕೋನ್ ಫಾರ್ಮುಲಾ ಯೂಸ್ ಮಾಡಿ ಕಂಡುಹಿಡ್ಕೊಂಡ್ರೆ ಯು ಗೆಟ್ 3 marks. ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 2 ನಲ್ಲಿ ಇದನ್ನ ಕೇಳಿದ್ದಾರೆ. ಎ ಟಾಯ್ is in the form of a cone mounted on a hemisphere. Both are of same radius. The diameter of the conical portion is 6 cm and its height is 4 cm. Determine the surface area of the solid. Take pi is equal to 3.14. ನೋಡಿ ಇದು ಅಷ್ಟೇ. ಇಲ್ಲಿ ಏನಪ್ಪಾ ಅಂತಂದ್ರೆ ಸೊ ಈ ಒಂದು ಕೋನ್ನ ಒಂದು ವಾಲ್ಯೂಮು ಡೆಟರ್ಮೈನ್ ದ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್. ಸರ್ಫೇಸ್ ಏರಿಯಾ ವಾಲ್ಯೂಮ್ ಕಂಡುಹಿಡಿಯಲಿಕ್ಕೆ ಕೇಳಿಲ್ಲ. ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್ ಅಂತಂದ್ರೆ ಸರ್ಫೇಸ್ ಏರಿಯಾ ಅಂದ್ರೆ ಇದನ್ನ ಸಾಮಾನ್ಯವಾಗಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಅಂಡ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಯಾವುದು ಹೆಮಿಸ್ಪಿಯರ್ ಅವೆರಡನ್ನು ಆಡ್ ಮಾಡಿದ್ರೆ ಸರ್ಫೇಸ್ ಏರಿಯಾ ಆಫ್ ದ ಏನು ಟಾಯ್ ಇದೆಯಲ್ಲ ಇದರದ್ದು ಗೊತ್ತಾಗ್ಬಿಡುತ್ತೆ. ಸೊ ಇದನ್ನ ಪೈ ಅನ್ನ 3.14 ಆಗಿ ತಗೋಬೇಕು. ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 2 ನಲ್ಲಿ ಇದನ್ನ ಕೇಳಿದ್ದಾರೆ ಎನ್ನುವಂಥದ್ದು. ಎ ಟಾಯ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಕೋನ್ ಆಫ್ ರೇಡಿಯಸ್ 3.5 centimeter mounted on a hemisphere of same radius. The total height of the toy is 15.5 centimeter. Find the total surface area of the toy. Preparatory February 2019. ನೋಡಿ ಸೇಮ್ ಇದು ಸೇಮ್ ಏನೆ, ಬಟ್ ಅಲ್ಲಿ ಕೊಟ್ಟಿರುವಂತ ಮೆಜರ್ಸ್ ಡಿಫ್ರೆಂಟ್ ಆಗಿದೆ, ಬಟ್ ಸೇಮ್ ಅರ್ಥನೇ ಬರುವಂತ ರೀತಿನಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಡಯಾಗ್ರಾಮ್ ಹಾಕೊಂಡು ಸೊ ಫಾರ್ಮುಲಾಗಳು ಹಾಕೊಂಡು ಅದರ ಟೋಟಲ್ ಸರ್ಫೇಸ್ ಏರಿಯಾಗಳನ್ನ ಕಂಡುಹಿಡ್ಕೋಬೇಕಾಗುತ್ತೆ. A 20 meter deep well with diameter 7 meter is dug on the earth. From digging is evenly spread out to form a platform 22 meter into 14 meter. Find the height of the platform. Preparatory February 2019. ಸೊ ನೋಡಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ 20 ಮೀಟರ್ ಡೀಪ್ ವೆಲ್ ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ಮಣ್ಣು ತೆಗೆದಾಕ್ತಾರೆ. ಅದು ವೆಲ್ ಯಾವ ತರ ಇರುತ್ತೆ, ಸೊ ಒಂದು ಸಿಲಿಂಡ್ರಿಕಲ್ ಇರುತ್ತೆ. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್. ಸೊ ಒಂದು ಸ್ಪ್ರೆಡ್ ಔಟ್ ಟು ಫಾರ್ಮ್ ಎ ಪ್ಲಾಟ್ಫಾರ್ಮ್ ಅಂತಂದ್ರೆ ಆ ಪ್ಲಾಟ್ಫಾರ್ಮ್ ಆಲ್ವೇಸ್ ಇನ್ ದಿ ಫಾರ್ಮ್ ಆಫ್ ಕ್ಯೂಬಾಯ್ಡ್. ಸೊ ಅವೆರಡು ವಾಲ್ಯೂಮ್ಗಳನ್ನ ಇಕ್ವೇಟ್ ಮಾಡಿಕೊಂಡು ಹೈಟ್ ಅನ್ನ ಕಂಡಿಡ್ಕೊಳ್ಳಕ್ಕೆ ಸುಲಭ ಆಗುತ್ತೆ ಎನ್ನುವಂಥದ್ದು. ಲಾಂಗ್ ಆನ್ಸರ್ ಕ್ವಶನ್ಸ್ ಆಫ್ 4 mark. ಎ ವುಡನ್ ಆರ್ಟಿಕಲ್ ವಾಸ್ ಮೇಡ್ ಬೈ ಸ್ಕೂಪಿಂಗ್ ಔಟ್. ಸ್ಕೂಪಿಂಗ್ ಔಟ್ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ತೆಗೆದು ಎಸೆಯೋದು ಅನ್ನುವಂಥ. ಸ್ಕೂಪಿಂಗ್ ಔಟ್ ಎ ಹೆಮಿಸ್ಪಿಯರ್ ಫ್ರಮ್ ಒನ್ ಎಂಡ್ ಆಫ್ ಎ ಸಿಲಿಂಡರ್ ಅಂಡ್ ಎ ಕೋನ್ ಫ್ರಮ್ ಅದರ್ ಎಂಡ್ ಆಸ್ ಶೋರ್ ಇನ್ ದ ಫಿಗರ್. ಇಫ್ ದ ಹೈಟ್ ಆಫ್ cylinder is 40 centimeter, radius is 7 centimeter and height of cone is 24 centimeter. Find the volume of wooden article. ನೋಡಿ ಒಂದು ಸಿಲಿಂಡರ್ ಅಲ್ಲಿ ಒಂದ್ ಸೈಡು ಏನ್ ಮಾಡಿದರೆ ಒಂದು ಕೋನ್ ಮಾಡಿದ್ದಾರೆ, ಸೊ ಇನ್ನೊಂದ್ ಸೈಡು ಒಂದು ಹೆಮಿಸ್ಪಿಯರ್ ರೀತಿನಲ್ಲಿ ಇರ್ತಕ್ಕಂಥ ವುಡನ್ ಅನ್ನ ಸ್ಕೂಪ್ ಔಟ್ ಇರ್ತಕ್ಕಂಥ ಇದನ್ನೆಲ್ಲ ಮರದ ತಿರುಳನ್ನ ತೆಗೆದು ಆಚೆ ಹಾಕಿದ್ದಾರೆ. ಇನ್ನು ಉಳ್ಕೊಳ್ತಕ್ಕಂಥದ್ದು ಇಷ್ಟು ಈ ಭಾಗ. ಸೊ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಈ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಅಲ್ಲಿ ವಾಲ್ಯೂಮ್ ಆಫ್ ದಿ ಕೋನ್ ಅಂಡ್ ವಾಲ್ಯೂಮ್ ಆಫ್ ದಿ ಹೆಮಿಸ್ಪಿಯರ್ ಅದನ್ನ ಸಬ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ರೆ ಯು ಗೆಟ್ ದ ಏನು ವಾಲ್ಯೂಮ್ ಆಫ್ ದ ವುಡನ್ ಆರ್ಟಿಕಲ್ ಅಂತ ನಿಮಗೆ ದೊರೆಯುತ್ತೆ. ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 1 ಅಲ್ಲಿ ಇದನ್ನ ಕೇಳಿದ್ದಾರೆ. ಸೊ ಇನ್ನು ನೋಡಿ ಇಲ್ಲಿ 4 mark ಕೂಡ ಸುಮಾರು ಕ್ವಶನ್ಸ್ ಇದೆ ಅಂತಂದ್ರೆ ಡೆಫಿನೆಟ್ ಆಗಿರುತ್ತೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತೆ. A vessel is in the form of an inverted cone. Its height is 8 centimeter and radius is 5 centimeter. It is filled with water to the brim. When lead shots, which is in the form of a sphere of radius 0.5 centimeter, are dropped into the vessel, 1/4 of water flows out. Find the number of lead shots dropped into the vessel. Model question paper 2019 set 2 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ವೆಸಲ್ ಈಸ್ ಇನ್ ಫಾರ್ಮ್ ಆಫ್ ಅನ್ ಇನ್ವರ್ಟೆಡ್ ಕೋನ್. ಒಂದು ಕೋನ್ ತರ ಶೇಪ್ ಇರ್ತಕ್ಕಂಥದ್ರಲ್ಲಿ ನೀರನ್ನು ತುಂಬಿದ್ದಾರೆ. ಸೊ ಅದರ ಹೈಟ್ ಮೆಜರ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಒಂದು ಲೆಡ್ ಶಾಟ್ಸ್ ಗಳನ್ನ
ತುಂಬ್ತಾರೆ ಅದರೊಳಗಡೆ. ಇಟ್ ಈಸ್ ವೆನ್ ಲೆಡ್ ಶಾರ್ಟ್ಸ್ ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ ಸ್ಪೆರಿಕಲ್ ಲೆಡ್ ಶಾರ್ಟ್ ಅನ್ನೋದ್ರೊಳಗಡೆ ಅದು ರೇಡಿಯಸ್ ಎಷ್ಟಾರು ಇದ್ಕೊಳ್ಳಿ, ಅದನ್ನು ತುಂಬಿದಾಗ ಒಂದನ್ನು ಹಾಕಿದಾಗ 1/4 ಆಫ್ ವಾಟರ್ ಫ್ಲೋಸ್ ಔಟ್ ಬರುತ್ತೆ. ಹಾಗಾಗಿ ವೈನ್ ದ ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಡ್ರಾಪ್ ಇನ್ ಟು ದ ವೆಜಲ್. ಸೊ ಅಲ್ಲಿ ಎಷ್ಟು 1/4 ಆಫ್ ವಾಟರ್ ಈ ಕಡೆ ಫ್ಲೋಸ್ ಔಟ್ ಆಗಬೇಕಾದ್ರೆ ಎಷ್ಟು ಒಂದು ಇದನ್ನ ಲೆಡ್ ಶಾರ್ಟ್ಸ್ ಅನ್ನ ಅದರೊಳಗಡೆ ಇನ್ಸರ್ಟ್ ಮಾಡಬೇಕು ಅಂತಕ್ಕಂಥ ಡ್ರಾಪ್ ಮಾಡಬೇಕು ಅನ್ನುವಂಥದ್ದು ಕ್ವಶನ್ಸ್ ಅನ್ನ ಕೇಳಿದ್ರೆ ಇಲ್ಲಿ ವಾಲ್ಯೂಮ್ಸು ಅದೆಲ್ಲ ನೋಡಿಕೊಂಡು ಮಾಡಬೇಕಾಗುತ್ತೆ. A solid metallic sphere of diameter 28 cm is melted and recast into a number of smaller cones of each diameter 4 2/3 cm and height 3 cm. Find the number of cones so formed. Model question paper 2019 set ನಲ್ಲಿ ಕೇಳಿದ್ದಾರೆ. ಇಲ್ಲಿ ಒಂದು ಸಾಲಿಡ್ ಮೆಟಾಲಿಕ್ ಸ್ಪಿಯರ್ ಆಫ್ ಅದರದ್ದು ಒಂದು ಏನೋ ಇದೆ, ಸ್ಪಿಯರ್ದು ಅದರ ಮೆಜರ್ಮೆಂಟ್ಸ್ ಇದೆ. ಅದನ್ನು ಮೆಲ್ಟ್ ಮಾಡಿ ಏನು ಮಾಡ್ತಾರೆ ಅಂದ್ರೆ ಕೋನ್ಸ್ ತರ ಮಾಡ್ತಾರೆ, ನಂಬರ್ ಆಫ್ ಸ್ಮಾಲರ್ ಕೋನ್ಸ್. ಅದರಲ್ಲಿ ಒಂದರ ಡಯಾಮೀಟರ್ ಅನ್ನ ಕೊಟ್ಟವ್ರೆ, ಅದರಲ್ಲಿ ಮತ್ತೆ ಹೈಟ್ ಅದೆಲ್ಲ ಕೊಟ್ಟಿದ್ದಾರೆ. ಫೈಂಡ್ ದ ನಂಬರ್ ಆಫ್ ಕೋನ್ಸ್ ಸೋ ಫಾರ್ಮ್ಡ್. ಸಾಲಿಡ್ ಒಂದು ಮೆಟಾಲಿಕ್ ಸ್ಪಿಯರ್ ಇಂದ ಕೋನ್ಸ್ ಗಳನ್ನ ಮಾಡ್ತಾರಲ್ಲ, ಎಷ್ಟು ಕೋನ್ಸ್ ಗಳನ್ನ ಮಾಡಬಹುದು ಅಂತಂದ್ರೆ ಅದರ ಆ ಒಂದು ಏನು ವಾಲ್ಯೂಮ್ ಆಫ್ ದ ಸ್ಪಿಯರ್ ಇದೆಯಲ್ಲ ಅದರಲ್ಲಿ ಇದನ್ನು ಒಂದು ಕೋನ್ನ ಒಂದು ವಾಲ್ಯೂಮ್ ಅನ್ನ ಕಂಡಿಡ್ಕೊಂಡು ಅದನ್ನ ಡಿವೈಡ್ ಮಾಡಿ ಸೊ ಅವಾಗ ಎಷ್ಟು ಕೋನ್ಸ್ ಮಾಡಬಹುದು ಅಂತಕ್ಕಂಥದ್ದು ನಂಬರ್ ಆಫ್ ಕೋನ್ಸ್ ಫಾರ್ಮ್ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 2 ನಲ್ಲಿ ಇದನ್ನು ಕೇಳಿದರೆ ದ ಬಾಟಮ್ ಆಫ್ ಎ ರೈಟ್ ಸಿಲಿಂಡ್ರಿಕಲ್ ಶೇಪ್ಡ್ ವೆಸಲ್ ಮೇಡ್ ಫ್ರಮ್ ಮೆಟಾಲಿಕ್ ಶೀಟ್ is closed by a cone shaped vessel as shown in the figure. The radius of the circular base of the cylinder and radius of the circular base of the cone each is equal to 7 cm. If the height of the cylinder is 20 cm and the height of cone is 3 cm, calculate the cost of milk to fill completely this vessel at the rate of rupees 20 per liter ಅಂತ. ನೋಡಿ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ವಾಲ್ಯೂಮ್ ಆಫ್ ದ ಸ್ಪಿಯರ್ ಅನ್ನ ಇಲ್ಲಿ ನಾವು ವಾಲ್ಯೂಮ್ ಆಫ್ ದ ಸಿಲಿಂಡರ್ ಕಂಡು ಹಿಡ್ಕೊಂಡು ಅದರಲ್ಲಿ ಈ ಕೋನ್ ಏನಿದೆಯಲ್ಲ ಇದರ ಒಂದು ವಾಲ್ಯೂಮ್ ಅನ್ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಅಂದ್ರೆ ಇದ್ರದ್ದು ಕಂಡು ಹಿಡ್ಕೋಬೇಕು ವಾಲ್ಯೂಮ್ ಅನ್ನ, ಇದ್ರದ್ದು ವಾಲ್ಯೂಮ್ ಕಂಡು ಹಿಡ್ಕೊಂಡು ಇದರಲ್ಲಿ ಇದನ್ನು ಕಳ್ಕೊಂಡು ಅದೆಷ್ಟೋ ಒಂದು ಏನು ವಾಲ್ಯೂಮ್ ಬರುತ್ತಲ್ಲ ಸೊ ಅಲ್ಲಿಗೆ ಇದಕ್ಕೆ ಏನು ಅಂತ ಹೇಳ್ತಾನೆ ಇಲ್ಲಿ ವೆಸಲ್ ಅಟ್ ರೇಟ್ ಆಫ್ rupees 20 per liter, ಅದು ಲೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡು ಸೊ ಎಷ್ಟು ಲೀಟರ್ ಬರುತ್ತೆ ಇಂಟು 20 ಮಾಡ್ಕೊಂಡ್ರೆ ಅಷ್ಟು ಅಮೌಂಟ್ ಬರುತ್ತೆ. ನೋಡಿ ಮಾರ್ಚ್ 2019 ಅಲ್ಲಿ ಇದನ್ನ ಕೇಳಿದ್ರೆ ತುಂಬಾ ಸಿಂಪಲ್ ಆಗಿದೆ. ಸೊ 4 ಮಾರ್ಕ್ ಕ್ವಶನ್ ಆದ್ರೂ ಕೂಡ ಈಸಿಯಾಗಿ ಇದನ್ನ ಮಾಡ್ಕೋಬಹುದು. ಅಂದ್ರೆ ಅಲ್ಲಿ ಇರ್ತಕ್ಕಂಥ ಮೆಜರ್ಮೆಂಟ್ಗಳು ಅದೆಲ್ಲ ಡೀಟೇಲ್ ಆಗಿ ಇಲ್ಲಿ ನಾವು ಅದನ್ನ ಸೊಲ್ಯೂಷನ್ಸ್ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ a hemispherical vessel of radius 14 cm is fully filled with sand. This sand is poured on a level ground. The heap of sound forms a cone shape of height 7 cm. Calculate the area of ground occupied by the circular base of the heap of the sand. March 2019 ಅಲ್ಲಿ ಕೇಳಿದ್ದಾರೆ. ನೋಡಿ ಇದು ಏನಪ್ಪಾ ಅಂತಂದ್ರೆ ಹೆಮಿಸ್ಪೆರಿಕಲ್ ವೆಸಲ್ ಅಂತಂದ್ರೆ ಒಂದು ಅರ್ಧಗೋಳ. ಸೊ ಅದನ್ನ ಫುಲ್ಲಿ ಫಿಲ್ಡ್ ವಿತ್ ಸ್ಯಾಂಡ್ ಮರಳಲ್ಲಿ ತುಂಬಿದ್ದಾರೆ. ಪೌರ್ಡ್ ಆನ್ ಎ ಲೆವೆಲ್ ಗ್ರೌಂಡ್, ಅದನ್ನ ನೆಲದ ಮೇಲೆ ಹಾಕ್ತಾ ಇದ್ದಾರೆ. ದ ಹೀಪ್ ಆಫ್ ಸ್ಯಾಂಡ್ ಫಾರ್ಮ್ಸ್ ಎ ಕೋನ್. ಆ ಹೆಮಿಸ್ಪೆರಿಕಲ್ ಇರ್ತಕ್ಕಂಥ ಅದರಲ್ಲಿರುವಂತ ಸ್ಯಾಂಡ್ ಅನ್ನ ನೆಲದ ಮೇಲೆ ಹಾಕಿದಾಗ ದ ಸ್ಯಾಂಡ್ ಫಾರ್ಮ್ಸ್ ಎ ಕೋನ್ ಶೇಪ್ ಫಾರ್ಮ್ ಅದ್ರ ಹೈಟ್ ಎಲ್ಲ ಕೊಟ್ಟವ್ರೆ. ಸೊ ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ಗ್ರೌಂಡ್ ಆಕ್ಯುಪೈಡ್ ಬೈ ದ ಸರ್ಕ್ಯುಲರ್ ಬೇಸ್ ಆಫ್ ದ ಹೀಪ್ ಆಫ್ ದ ಸ್ಯಾಂಡ್ ಅಂತಂದ್ರೆ ಕೋನ್ನ ಒಂದು ಏರಿಯಾ ಆಫ್ ದ ಏನು ಅದು ಸರ್ಕ್ಯುಲರ್ ಬೇಸ್ ಆಗಿರುತ್ತಲ್ವಾ ಕೋನ, ಅದನ್ನ ಕಂಡುಹಿಡಬೇಕು ಅಂದ್ರೆ 6 ಬೇಕಾಗುತ್ತೆ ನಿಮಗೆ. ಸೊ ಆ ರೇಡಿಯಸ್ ಅನ್ನ ಕಂಡುಹಿಡ್ಕೋಬೇಕಷ್ಟೇನೆ, ಇನ್ನೇನಿಲ್ಲ. ಅದು ನೋಡಿ ಎಷ್ಟು ಈಸಿ ಇದೆ. ಮಾರ್ಚ್ 2019 ಅಲ್ಲಿ ಇದನ್ನ ಕೇಳಿದ್ದಾರೆ. ಲಾಂಗ್ ಆನ್ಸರ್ಸ್ ಕ್ವಶನ್ಸ್ 5 ಮಾರ್ಕ್. A cone of radius 10 cm is cut into 2 parts by a plane through the midpoints of its vertical axis parallel to the base. Find the ratio of the volumes of the smaller cone and the frustum of the cone. Model question paper 2020 set 1 ಅಲ್ಲಿ ಇದನ್ನ ಕೇಳಿದ್ದಾರೆ ಎನ್ನುವಂಥದ್ದು. ಒಂದು ಕೋನ್ ಕೊಟ್ಟಿದ್ದಾರೆ, ಅದರ ರೇಡಿಯಸ್ ಅನ್ನ ಕೊಟ್ಟಿದ್ದಾರೆ, ಕಟ್ ಇಂಟು 2 ಪಾರ್ಟ್ಸ್. ಸೊ ಅದರಲ್ಲಿ ಏನಾಗ್ತದೆ, ಪ್ಲೇನ್ ಥ್ರೂ ದ ಮಿಡ್ ಪಾಯಿಂಟ್ ಆಫ್ ಇಟ್ಸ್ ವರ್ಟಿಕಲ್ ಆಕ್ಸಿಸ್. ಈ ಒಂದು ವರ್ಟಿಕಲ್ ಆಕ್ಸಿಸ್ಗೆ ವರ್ಟಿಕಲ್ ಆಕ್ಸಿಸ್ ಮಿಡ್ ಪಾಯಿಂಟ್ಗೆ ಅದನ್ನ ಏನ್ ಮಾಡಿದ್ರೆ ಪ್ಯಾರಲಲ್ ಟು ದ ಬೇಸ್ ಅದಕ್ಕೆ ಕಟ್ ಮಾಡಿದರೆ. ಫೈಂಡ್ ದ ರೇಷಿಯೋ ಆಫ್ ದ ವಾಲ್ಯೂಮ್ಸ್ ಆಫ್ ದ ಸ್ಮಾಲರ್ ಕೋನ್ ಅಂಡ್ ದ ಫ್ರಸ್ಟಮ್. ಇವುಗಳ ಒಂದು ವಾಲ್ಯೂಮ್ಗಳ ಒಂದು ರೇಷಿಯೋವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇದನ್ನ ಡಿಟೇಲ್ ಆಗಿ ನಾವು ಮಾಡಬೇಕಾಗುತ್ತೆ. ಸೊ ಏನು ವಾಲ್ಯೂಮ್ ಆಫ್ ದಿ ಕೋನ್ ಅಂಡ್ ವಾಲ್ಯೂಮ್ ಆಫ್ ದಿ ಫ್ರಸ್ಟಮ್ ಅವುಗಳನ್ನ
ಅದು ಹೆಚ್ಚು ಅವೆಲ್ಲ ಕಂಡಿಡ್ಕೋಬೇಕಾಗುತ್ತೆ, ಕಂಡಿಡ್ಕೊಂಡ್ಬಿಡ ನೋಡಿ ಇದನ್ನ. ಸೊ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಏನು ಅಂದ್ರೆ ನೋಡಿ, ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 1 ಅಲ್ಲಿ ಕೇಳಿದರೆ, ಸೊ ಇದರ ಒಂದು ಲೆವೆಲ್ ಆಫ್ ಡಿಫಿಕಲ್ಟಿ ನೋಡಿದ್ರೆ ಏನಿದೆ, 5 ಮಾರ್ಕ್ಸ್ ಸುಮ್ಮನೆ 5 ಮಾರ್ಕಿಗೆ ಕೊಟ್ಟಿದ್ದಾರೆ. ಬಟ್ ಏನಂತ ಇದನ್ನ 3 ಮಾರ್ಕಿಗೆ ಎನಫ್ ಅಂತ ಅನ್ಸುತ್ತೆ ಅಷ್ಟೇ, ಆ ರೀತಿನಲ್ಲಿ ಇರುವಂತ ಈಸಿಯಾಗಿರುತ್ತದೆ. ಸೊ ನೋಡಿ ಅದರಲ್ಲಿ ಇನ್ನೂ ಬಹುಶಃ ಇದು ಮಾಡೆಲ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಬಹುಶಃ ಇದನ್ನ 5 ಮಾರ್ಕಿಗೆ ಸರಿಯಾಗಿ ಸರಿದೂಗಿಸುವ ಹಾಗೆ ಆ ಕ್ವಶನ್ ಅನ್ನ ಫ್ರೇಮ್ ಮಾಡ್ತಾರೆ. ಸೊ ಬಟ್ ಇದು ಕೊಡಬೇಕು ಅಂತ ರೀತಿನಲ್ಲಿ ಇದನ್ನ ಕೊಟ್ಟಿದ್ದಾರೆ. ಅದನ್ನೇ ನೋಡಿ ಇದರ 3 ಮಾರ್ಕಿಗೆ ಕೊಡ್ಬೋದೇನೋ ಅನ್ನೋ ರೀತಿ ಅನ್ಸುತ್ತೆ. ಹಾಗಾಗಿ ನೋಡಿ 5 ಮಾರ್ಕ್ ಕ್ವಶನ್ ಕೂಡ ಇದರಲ್ಲಿ ಇದೆ ಎನ್ನುವಂಥದ್ದು ಒಂದು ನಮಗೆ ಗೊತ್ತಾಗ್ತದೆ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್, ಥ್ಯಾಂಕಿಂಗ್ ಯು ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ಮಾಲತೇಶ ನೀಲಪ್ಪ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಬ್ಲಾಗರಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದರಲ್ಲಿ ಈ ಚಾಪ್ಟರ್ ಅಲ್ಲಿ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಅಲ್ಲಿ 5 ಮಾರ್ಕ್ ಕ್ವಶನ್ಸ್ ಕೂಡ ಇದೆ. ಬಹುಶಃ ಇರ್ಬೋದೇನೋ ಮುಂದಿನ ಆನ್ಯುವಲ್ ಎಕ್ಸಾಮಿನೇಷನ್ ಈ ಚಾಪ್ಟರ್ ಅಲ್ಲಿ ಅದನ್ನ ಕೊಡ್ತಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಅವರು ಮಂಡಳಿಯವರು ಬೋರ್ಡ್ನವರು ನಮಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಕೇಳ್ಬೋದು ಇದೇ ಚಾಪ್ಟರ್ ಅಲ್ಲಿ ಕೇಳ್ತಾರೆ ಅಂತ ಯಾವುದೇ ಒಂದು ಗ್ರೌಂಡ್ಸ್ ಇಲ್ಲ. ಸೊ ಹಾಗಾಗಿ ಬೇರೆ ಯಾವ್ದಾದ್ರು ಚಾಪ್ಟರ್ ಅಲ್ಲಿ ಕೂಡ ಕೊಡ್ತೀವಿ ನಾವು ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಸೊ 5 ಮಾರ್ಕ್ನ ಒಂದು ಪ್ಯಾಟ್ರನ್ ಹೇಗಿರುತ್ತೆ ಎನ್ನುವಂಥದ್ದನ್ನ ನಾವು ಗಮನಿಸ್ಬೇಕಷ್ಟೇನೆ. ಬಟ್ ಇದೇ ಬರುತ್ತೆ ಅಂತಕ್ಕಂಥದ್ದು ಅಲ್ಲ. ನಂತರ ನೋಡಿ ಈ ಚಾಪ್ಟರ್ ಅಲ್ಲಿ 4 ಮಾರ್ಕ್ ಕೂಡ ಕ್ವಶನ್ಸ್ ಇದೆ, ಕೇಳ್ಬೋದು, ಕೇಳ್ತಾರೆ ಅನ್ನುವಂಥದ್ದು ಕೂಡ ಡೆಫಿನೆಟ್ ಕ್ವಶನ್ಸ್ ಇರುತ್ತೆ. ಸೊ ನಂತರ 3 ಮಾರ್ಕ್ ಕೂಡ ಈ ಒಂದು ಚಾಪ್ಟರ್ ಅಲ್ಲಿ ಕ್ವಶನ್ಸ್ಗಳು ಇದ್ದೇ ಇದೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್, ಮತ್ತೆ ಸ್ಕೋರಿಂಗ್ ಪ್ಯಾಕೇಜ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇದು. ಸೊ 5 ಮಾರ್ಕ್, 4 ಮಾರ್ಕ್, 3 ಮಾರ್ಕ್ ಅಂಡ್ ಆಸ್ ವೆಲ್ ಆಸ್ 2 ಮಾರ್ಕ್ ಆಲ್ಸೋ. 2 ಮಾರ್ಕ್ ಕೂಡ ಸುಮಾರು ಕ್ವಶನ್ಸ್ ಗಳನ್ನ ನಾವು ನೋಡ್ತಾ ಇದೀವಿ. ಸೊ ನಂತರ 1 ಮಾರ್ಕ್ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಕೂಡ ಇದೆ. ನಂತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ಇದೆ. ಸೊ ಹಾಗಾಗಿ ನೋಡಿ ಇದರಲ್ಲಿ ಟೋಟಲಿ ಎಲ್ಲದೂ ಕ್ವಶನ್ಸ್ ಅಂತಂದ್ರೆ 5+4+3+2+1+1 ಎಲ್ಲಾ ಕ್ಯಾಟಗರೀಸ್ ಕೂಡ ಇದೆ ಅಂತಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಬಟ್ 5 ಮಾರ್ಕ್ ನಮ್ಗೆ ಬರ್ಬೋದು, ಬರ್ದೇನೆ ಇರ್ಬೋದು. ಸೊ ಅಲ್ಲಿಗೆ 4 4+3 7 7+2 9 9 10 11 11+5 16 ಅಂತ ಇಲ್ಲಿ ತೋರಿಸುತ್ತೆ. ಸೊ ಒಂದು 8 to 10 ಮಾರ್ಕ್ ಅಂತಲೂ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಒಂದು ರೀತಿ ಬ್ಲೂ ಪ್ರಿಂಟ್ ಅನ್ನು ಕೂಡ ನಾವು ನೋಡಿದಾಗ ಆಗುತ್ತೆ. ಇದು ಈ ರೀತಿಯ ಒಂದು ಅನಾಲಿಸಿಸ್ ಅನ್ನು ನಾವು ನೋಡಿದ್ರೆ ಒಂದು ಬ್ಲೂ ಪ್ರಿಂಟ್ ಅನ್ನೇ ನಮಗೆ ಇಲ್ಲಿ ಪರಿಚಯ ಮಾಡಿಕೊಡುತ್ತೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಇದುವರೆಗೂ ಕೂಡ ಅನಾಲಿಸಿಸ್ ಅಷ್ಟೇನೆ, ಇದು ಯಾವುದೇ ರೀತಿ ಸೊಲ್ಯೂಷನ್ಸ್ ಗಳನ್ನ ಕಂಡಿಡಿದ್ವಿ ಅಂತ ನಾವು ಭಾವಿಸಬಾರ್ದು. ಅಂದ್ರೆ ಯಾವ ತರ ಕ್ವಶನ್ಸ್ ಗಳು ಬರುತ್ತೆ. ಈಗ ಒಂದು ಆಲ್ ಚಾಪ್ಟರ್ಸ್ 15 ಚಾಪ್ಟರ್ಸ್ ಕೂಡ ನಮ್ಗೆ ಅನಾಲಿಸಿಸ್ ಅನ್ನ ಮಾಡಿದ್ವಿ. ಇದರಿಂದ ಏನಂತಂದ್ರೆ ಇದ್ರ ಆನ್ಸರ್ ಅನ್ನ ತಿಳ್ಕೊಳ್ಳುವಂತಹ ಒಂದು ವಿಡಿಯೋಸ್ ಅಲ್ಲ ಇದು. ಕ್ವಶನ್ಸ್ ಗಳ ಒಂದು ಡಿಫಿಕಲ್ಟಿ ಲೆವೆಲ್ ಮತ್ತೆ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅನ್ನುವಂಥದ್ದು, ಮತ್ತೆ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಇರ್ತಾವೋ ಇರಲ್ವೋ ಈ ರೀತಿಯ ಒಂದು ರಿವಿಷನ್ ಟೈಪ್ ಕೂಡ ಆಗುತ್ತೆ. ಇದನ್ನ ನಾವು ಸ್ಕೋರಿಂಗ್ ಪ್ಯಾಕೇಜ್ ಅಂತ ನಾನು ಕರೆದಿದ್ದೀನಿ. ಯಾಕೆಂತಂದ್ರೆ ಎಲ್ಲಾ ರೀತಿಯ ಒಂದು ಕ್ವಶನ್ಸ್ ಗಳು ಕವರ್ ಆಗುತ್ತೆ ಮತ್ತೆ ಅದರ ಟೈಪ್ ಪ್ಯಾಟರ್ನ್ ಗಳು ಗೊತ್ತಾಗುತ್ತೆ. ಹಾಗಾಗಿ ಈ ರೀತಿಯ ಪ್ರಾಬ್ಲಮ್ಸ್ ಗಳನ್ನ ಆಲ್ಟರ್ನೇಟ್ ಪ್ರಾಬ್ಲಮ್ಸ್ ಅನ್ನ ವರ್ಕೌಟ್ ಮಾಡಿದ್ರೆ ಸೊ ನಮಗೆ ಡೆಫಿನೆಟ್ ಆಗಿ ಈ ರೀತಿಯ ಒಂದು ಕ್ವಶನ್ಸ್ ಗಳು ಬಂದ್ರೆ ನಾವು ಅಲ್ಲಿ ಈ ಎಕ್ಸಾಮ್ ನಲ್ಲಿ ಸುಲಭವಾಗಿ ಮಾಡ್ಕೋಬಹುದು ಅನ್ನೋ ದೃಷ್ಟಿಯಿಂದ. ಸೊ ಹಾಗಾಗಿ ನಾನು ಈ ರೀತಿಯ ಒಂದು ಅನಾಲಿಸಿಸ್ ಅನ್ನ ಮಾಡಿದ್ದೀನಿ. ಬಟ್ ಇದನ್ನ ಸೊಲ್ಯೂಷನ್ಸ್ ಗಳನ್ನ ಕಂಡುಹಿಡಿಯೋದು ಅಂತ ಯಾರು ಅನ್ಕೋಬಾರ್ದು. ಸೊ ಈಗ 15 ಚಾಪ್ಟರ್ಸ್ ಕೂಡ ಎಲ್ಲ ಕವರ್ ಆಗಿದೆ. ಇದು ಲಾಸ್ಟ್ ಚಾಪ್ಟರ್ ಅಂತ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ, ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್. ನಿಮ್ಮ ಸ್ಕೂಲ್ಗಳಲ್ಲಿ ಈ ಚಾಪ್ಟರ್ ಅನ್ನ ಇನ್ನೂ ಮಾಡಿರೋದಿಲ್ಲ, ನಂತರ ಮಾಡ್ತಾರೆ, ಅವಾಗ ಇನ್ನೂ ಚೆನ್ನಾಗಿ ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಆಮೇಲೆ ಮತ್ತೆ 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 ಇವನ್ನ ನೋಡ್ಬೇಕು, ಮತ್ತೆ ಇವುಗಳಿಗೆ ಸೊಲ್ಯೂಷನ್ಸ್ ಗಳನ್ನ ಕಂಡುಹಿಡ್ಕೋಬೇಕು ನೀವು. ಈ 15 ಚಾಪ್ಟರ್ಸ್ ಏನ್ ಸಪರೇಟ್ ಈ ರೀತಿಯ ಒಂದು ಏನ್ ಅನಾಲಿಸಿಸ್ ಕ್ವಶನ್ ಗಳನ್ನ ಒಂದು ನಾವು ಏನ್ ಮಾಡಿದೀವಿ, ಸೊ ಅವುಗಳೆಲ್ಲಕ್ಕೂ ಕೂಡ ನೀವು ಸೊಲ್ಯೂಷನ್ಸ್ ಗಳನ್ನ ಕಂಡಿಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಒಂದು ಒಳ್ಳೆ ರೀತಿಯ ಅನುಕೂಲ ಪರೀಕ್ಷೆನಲ್ಲಿ ಆಗುತ್ತೆ, ಸ್ಕೋರ್ ಮಾಡ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನೋಡಿ ಈ 15th ಸೊ 15 ಚಾಪ್ಟರ್ಗಳು ಕೂಡ ಇಲ್ಲಿ ಮುಗೀತು. ಇನ್ನು ಮುಂದಿನ ವಿಡಿಯೋಸ್ಗಳಲ್ಲಿ ಮತ್ತೆ ಏನು ಟಾರ್ಗೆಟ್ 40 ಮತ್ತೆ ಟಾರ್ಗೆಟ್ 28, ಸೊ ಅವೆರಡಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡೋಣ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನೋಡಿ ಸ್ಟೂಡೆಂಟ್ಸ್ 2020 ಮಾರ್ಚ್ ಏಪ್ರಿಲ್ 2020 ಇನ್ನೇನು ತುಂಬಾ ಸಮೀಪ ಇದೆ. ನೀವು ಯಾವಾಗಲೇ ಹೆಚ್ಚು ಒಂದು ಹಾರ್ಡ್ ವರ್ಕ್ ಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇವಾಗ ನೆಗ್ಲೆಕ್ಟ್ ಮಾಡಕೂಡದು, ನಿರಂತರವಾಗಿ ಸ್ಟಡೀಸ್ ಅನ್ನ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡು ಎವ್ರಿ ಡೇ
ಯು ಶುಡ್ ಗೆಟ್ ಅಪ್ ರೈಟ್ ಅಟ್ 5 o'clock ಎವ್ರಿ ಮಾರ್ನಿಂಗ್. ಸೊ ಎದ್ಬಿಟ್ಟು ಆವಾಗ ಒಳ್ಳೆ ಪ್ರಶಾಂತವಾದಂಥ ಸಂದರ್ಭ ಇರುತ್ತೆ. ಒಂದು ಟೈಮ್ ಟೇಬಲ್, ಯುನಿಕ್ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟು ನೀವು ಅದನ್ನು ಸ್ಟಡೀಸನ್ನು ಪ್ರಾರಂಭ ಮಾಡ್ಕೋಬೇಕು, ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ. ಸೊ ಇದರಲ್ಲಿ ಏನಾದರೂ ಕೂಡ ಒಂದು ಪ್ರಾಬ್ಲಮ್ಸ್ಗಳನ್ನು ಸಡನ್ ಆಗಿ ನಾವು ಸೊಲ್ಯೂಷನ್ಸ್ಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಕೆಲವೊಂದು ಏನಾದರೂ ಕೂಡ ತಪ್ಪುಗಳಾಗಿರುತ್ತೆ, ಅದನ್ನು ನೀವು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಇಟ್ ಆ್ಯಂಡ್ ಶೇರ್ ದ ವಿಡಿಯೋ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.